ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕೃಷ್ಣ ಚಾನಲ್ನ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಡ್ರೆಸ್ಸು ಕಾಲರ್ ನೆಕ್ ಬಂದು ಇಲ್ಲಿ ಪೈಪಿಂಗ್ ಬಂದು ಹುಕ್ಸ್ ಬರುತ್ತೆ, ಹಾಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಪೈಪಿಂಗು ಮತ್ತು ಪೋಟ್ಲಿ ಬಟನ್ನು ಇಕ್ಕಿ ಹುಕ್ಸ್ನ ಕವರ್ ಮಾಡಿ ಯಾವ ಥರ ಕಟ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಅದು ಹೊಲ್ದಾದ್ಮೇಲೆ ಯಾವ ಥರ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಅದು ಯಾವ ಥರ ಅಂತ ಇಲ್ಲಿ ಫಸ್ಟ್ ಒನ್ ಇದೆ. ಇದೇ ಥರ ಸೇಮ್ ಫ್ರಂಟು ಹುಕ್ಸ್ ಬಂದು ಈ ಥರ ಬಟನ್ಸ್ ಬಂದು ಕ್ಲೋಸ್ ಆಗಿರುತ್ತೆ, ಅದಕ್ಕೂ ಹುಕ್ಸ್ ಇರುತ್ತೆ, ಹಾಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರದನ್ನ ಕಟ್ ಮಾಡೋದು ಯಾವ ಥರ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡಬೇಕು, ಅದೆಲ್ಲ ನೀಟಾಗಿ ಮಾಡ್ತಾ ಇರ್ತೀನಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ನಾವು ಮಾಡೋ ಅಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಓಕೆನಾ? ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖದ ಇನ್ನೊಬ್ಬರಿಗೆ ಹೆಲ್ಪ್ ಆಗಿ. ಓಕೆನಾ? ಅದೇ ರೀತಿ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಕಾಲರ್ ನೆಕ್ ಕಟ್ ಮಾಡ್ತಾ ಇದ್ದೀವಿ. ಬಾಟಮ್ ಸ್ಟ್ರೈಟ್ ಬಾಟಮ್ ಲಾಸ್ಟ್ ಟೈಮ್ ವಿಡಿಯೋದೆಲ್ಲ ಸ್ಟ್ರೈಟ್ ಬಾಟಮ್ ಯಾವ ಥರ ಕಟ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಇವಾಗ ನೋಡಿ ಈ ಥರ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಇದು ಕಾಲರ್ ನೆಕ್ ಬರುತ್ತೆ, ಬ್ಯಾಕಲ್ಲಿ ಏನು ಓಪನ್ ಏನು ಬರೋಲ್ಲ. ಈ ಥರ ಪೈಪಿಂಗ್ ಬಂದು ಇಲ್ಲಿ 2 ಹುಕ್ಸ್ ಬರುತ್ತೆ, ಹಾಕೊಳ್ಳೋಕ್ಕಾಗದಿರ ಇರುತ್ತೆ ಈಸಿ ಆಗೋಕ್ಕೆ. ಆ ಹುಕ್ಸ್ ಕಾಣ್ತಾ ಇಲ್ಲಿ ಪೋಟ್ಲಿ ಬಟನ್ ಕೊಟ್ಟು ಪೈಪಿಂಗ್ ಕೊಟ್ಟು ಕವರ್ ಮಾಡಿರ್ತೀವಿ. ರೆಡಿ ಆದಮೇಲೆ ಒಂದು ವಿಡಿಯೋ ಅದನ್ನು ತೋರಿಸ್ತೀನಿ. ಇವಾಗ ಈ ಕಾಲರ್ ನೆಕ್ ಯಾವ ಥರ ಕಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಲೆಂತ್ ಎಡ್ಜಲ್ಲಿ ಫುಲ್ ಲೆಂತ್ ಇದೆ, ಅದಕ್ಕೆ ಇಲ್ಲಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಸೆಕೆಂಡ್ ಒನ್ ಬಂದುಬಿಟ್ಟು ಇಲ್ಲಿ ಮೇಲೆ 1 ಇಂಚ್ ಗ್ಯಾಪ್ ಇಟ್ಟು ಈ ಥರ 1 ಇಂಚ್ ಗ್ಯಾಪ್ ಇಟ್ಟು ಈ ಥರ ಒಂದೇ ಒಂದು ಲೈನ್ ಸಿಂಗಲ್ ಲೈನ್ ಹಾಕ್ಕೊತೀನಿ. ಅದಕ್ಕೆ ಕಲರ್ ನೆಕ್ಕಲ್ಲ, ಅದಕ್ಕೆ ಬ್ಯಾಕಲ್ಲಿ ಎಕ್ಸ್ಟ್ರಾ ಬರುತ್ತೆ, ಫ್ರಂಟಲ್ಲಿ ಎಕ್ಸ್ಟ್ರಾ ಬರೋಲ್ಲ. ಶೋಲ್ಡರ್ ಹತ್ರ ಪ್ರಾಬ್ಲಮ್ ಬರುತ್ತೆ, ಅದಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ. ಮೆಜರ್ಮೆಂಟ್ ಇಲ್ಲಿ ಬರ್ದಿಕೊಂಡಿದ್ದೀನಿ. ಶೋಲ್ಡರು 7 ಇಂಚಿಗೆ ಡೌನ್ ಆರ್ಮಲ್ ಡೌನ್ 7 ಮಾಡ್ಕೊತೀನಿ. ಇವರು 36, 38 ಆ ಥರ ಚೆಸ್ಟ್ ಮೆಜರ್ಮೆಂಟ್, ಅದಕ್ಕೋಸ್ಕರ ಆರ್ಮಲ್ ಡೌನ್ ಸ್ವಲ್ಪ ಡೌನ್ ಮಾಡಬೇಕು. ಆರ್ಮಲ್ ಬಂದುಬಿಟ್ಟು 17.5 ಇದೆ, ಅದಕ್ಕೆ ಕಲರ್ ನೆಕ್ ಆಗಿರೋದ್ರಿಂದ 7 ಆರ್ಮಲ್ ಡೌನ್ ಮಾಡ್ಕೊತೀನಿ. ಚೆಕ್ ಮಾಡ್ಕೊಂಡು ಸಾಕಾಗಿಲ್ಲ ಅಂದರೆ ಆಮೇಲೆ ಜಾಸ್ತಿ ಮಾಡ್ಕೊತೀನಿ. ಕಮ್ಮಿ ಮಾಡಿದ್ರೆ ಜಾಸ್ತಿ ಆದರೆ ಮತ್ತು ಕಮ್ಮಿ ಮಾಡೋಕ್ಕಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ಮ್ಯಾಗೆ ಮಾಡ್ಕೊತೀನಿ. ವೇಸ್ಟ್ ಶೇಪ್ ಲೆಂತು 14.5, ಸ್ಲಿಟ್ ಬಂದುಬಿಟ್ಟು 20 ಇದೆ. ಫುಲ್ ಲೆಂತು ಇದು 39 ಬರುತ್ತೆ, ಅದು 42 ಏನೋ ಬರುತ್ತೆ. ಅದು ಬಟ್ಟೆ ನೋಡಿಕೊಂಡು ಒರಿಜಿನಲ್ ಬಟ್ಟೆನ ಎಕ್ಸ್ಟ್ರಾ ಬಿಟ್ಕೊತೀವಿ ಈ ಥರ. ನೆಕ್ಸ್ಟು ಇದು ಲೆಂತ್ ಶೋಲ್ಡರ್ಗಿಲ್ಲ ಮಾರ್ಕು, ಇದು ಹಾರ್ಮಲ್ ಮಾರ್ಕು, ಇದು ವೇಸ್ಟ್ದು, ಇದು ಸ್ಲಿಟ್. ಇವಾಗ ಹಿಪ್ ಮೆಜರ್ಮೆಂಟ್ಗಿಂತ ಪ್ಲೇಯರ್ ಜಾಸ್ತಿ ಇರಬೇಕು. ಹಿಪ್ ಮೆಜರ್ಮೆಂಟ್ ಬಂದ್ಬಿಟ್ಟು 37 ಇದೆ. 37 ಅಂದರೆ 42 ಇಟ್ಕೊಳ್ಳೋಣ. ಇವಾಗ ಸ್ವಲ್ಪ ಪ್ಲೇಯರ್ ಜಾಸ್ತಿ ಇದ್ದರೆ ಸೆಕೆಂಡ್ ನೀಟಾಗಿ ಕವರ್ ಆಗುತ್ತೆ. 42, 21, 10.5, 11 ಇಟ್ಕೊಳ್ಳೋಣ. ಹಿಪ್ ಮೆಜರ್ಮೆಂಟ್ ಸ್ವಲ್ಪ ಲೂಸಾಗಿ ಇರಲಿ. 37 ಇದೆ, 20 ಕೊಡೋಣ. 3 ಇಂಚ್ ಎಕ್ಸ್ಟ್ರಾ, ಇಲ್ಲಾಂದರೆ 2 ಇಂಚ್ ಎಕ್ಸ್ಟ್ರಾ ರೆಗ್ಯುಲರಾಗಿ ಕೊಡೋದು. ಕಾಟನ್ ಇದ್ದರೆ 1 ಇಂಚ್ ಎಕ್ಸ್ಟ್ರಾ ಇರ್ತೀವಿ, ಸ್ವಲ್ಪ ನೀರು ಸಿಂಕ್ ಆದಮೇಲೆ ಸ್ವಲ್ಪ ಟೈಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ವೇಸ್ಟ್ 35 ಇದೆ. 35 ಅಂದರೆ 38 ಮಾಡಬೇಕು. 38 ಅಂದರೆ 36, 37, 38, 37 ಮಾಡಿ ಸಾಕು, 2 ಇಂಚ್ ಎಕ್ಸ್ಟ್ರಾ ವೇಸ್ಟ್ಗೆ. ಚೆಸ್ಟ್ 36.5 ಇದೆ, ಸೇಮ್ ಇದು 3 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋಣ. ಕಾಟನ್ ಅಲ್ಲ, ಅದಕ್ಕೋಸ್ಕರ 20 ಇಟ್ಕೊತೀನಿ. ಶೋಲ್ಡರ್ ಎಷ್ಟಿದೆಯೋ ಅಷ್ಟು ಇಟ್ಕೋಬೇಕು. 15 ಇದೆ, 15 ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು 3 ಇಂಚ್ ಬ್ರಾಡ್ ಇಟ್ಕೊಳ್ಳಿ ಸಾಕು. ಆಮೇಲೆ ಬ್ಯಾಕ್ ಡಾಟ್ ಮಾರ್ಕು 9, 18 ಸಾಕು. ಈ ಬ್ರಾಡ್ ಬಂದ್ಬಿಟ್ಟು 3 ಮುಕ್ಕಾಲು ಇಟ್ಕೊಳ್ಳಿ. ಇದು 3 ಮುಕ್ಕಾಲು. ಇದಕ್ಕೊಂದು ಸ್ಟ್ರೈಟ್ ಲೈನು, ಇದಕ್ಕೊಂದು ಸ್ಟ್ರೈಟ್ ಲೈನು. ಈ ಥರ ಬೆಂಡ್ ಸ್ಕೇಲು ಈ ಥರ ಬೆಂಡ್ ಶೇಪ್ ಬರುತ್ತೆ. ಡ್ರೆಸ್ ಮಾರ್ಕ್ ಮಾಡಬೇಕಾದ್ರೆ ಈ ಥರ ಶೇಪ್ ಬರುತ್ತೆ. ಈ ಕಡೆ ಔಟ್ರಿಗೆ ಶೇಪು ಮತ್ತು ಇದು ಡೌನ್, ಈ ಥರ ಸ್ಟ್ರೈಟು. ಮತ್ತು ಈ ಕಡೆ ಸ್ಕೇಲ್ ಹಿಂಗೆ ತಿರ್ಗಿಸ್ಬಿಟ್ಟು ಇದಕ್ಕೆ ಎಷ್ಟು ಹೊಲಿತು ಅಷ್ಟು ಮಾರ್ಜಿನ್ ಇಟ್ಕೊಂಡು ಈ ಥರ ಮಾರ್ಕ್ ಮಾಡೋದು. ಇದಿಷ್ಟು. ಇವಾಗ ಹಾರ್ಮೋಲ್ ಚೆಕ್ ಮಾಡೋಣ. ನೋಡಿ 17 ಕರೆಕ್ಟಾಗಿ ಬರ್ತಾಯಿದೆ. ಇವಾಗ ವೀಲ್ ಮಾರ್ಕ್ ತಗೊಂಡು ಕೆಳಗಡೆ ಪ್ರೆಸ್ ಆಗೋ ಥರ ಸೈಡ್ ಹೊಲಿಯೋಕ್ಕೆ ಅದ್ರ ಮೇಲೆ ಪ್ರೆಸ್ ಮಾಡ್ತೀವಿ. ನೋಡಿ ಅದೇ ಶೇಪ್ ಪ್ರಕಾರ ಹಂಗೆ ವೀಲ್ ಮಾಡ್ತೀವಿ ಇಲ್ಲಿ. ಮತ್ತು ಇಲ್ಲಿ ಸ್ಲಿಟ್ಟಿಂದ ಆರ್ಮೋಲ್ ವರ್ಕ್ ಅಷ್ಟೇ. ಏನು ಮಾಡ್ತಿದ್ದೀವಿ? ಲೈನಿಂಗ್ ಕಟ್ ಮಾಡಬೇಕು. ಅದು ಪೈಪಿಂಗ್ ನಾನು ಮಾಡ್ಕೊಂಡಿರೋದು. ಲೈನಿಂಗ್ ಇಲ್ವಾ?
ಲೈನಿಂಗ್ ಅದೇ ಕೆಳಗಡೆ ಹಾಕಿ ಆ ಥರ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಕಟ್ ಮಾಡ್ತೀನಿ. ಮೆಜರ್ಮೆಂಟ್ ಅದೇ ಇದೆ ನೋಡ್ಕೊಳ್ತೀನಿ. ಶೋಲ್ಡರ್ 2.5 ಬಂದಿದೆ ನೋಡಿ, ಇಲ್ಲ 2.5 ಬಂದಿದೆ. ನಿಮಗೆ ಡೌಟ್ ಬಂದರೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಅವ್ರಿಗೆ. ಅದಕ್ಕೆ 2.5 ಐತೆ ಶೋಲ್ಡರ್ ಅದಕ್ಕೆ. ಹಾಂ ಹಾಂ ಸರಿ, 2 ಪ್ರಾಬ್ಲಮ್. ಇನ್ನೂ ಮಿಕ್ಕೋಗುತ್ತೆ ನೋಡಿ. ಇಷ್ಟವರೆಗೂ ಹಿಂಗೆ ಇಷ್ಟೇ ಮಾರ್ಕ್ ಪ್ರಕಾರ ಕಟ್ ಮಾಡಿಕೊಂಡು ಇಲ್ಲಿ ಬಂದ್ಬಿಟ್ಟು ಲೂಸು ಟೈಟ್ಗೆ ಎಕ್ಸ್ಟ್ರಾ ಮಾರ್ಜಿನ್ ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡು ಇಷ್ಟು ಮಾರ್ಜಿನ್ ಇಟ್ಕೊಳ್ಳಿ. ಜಾಸ್ತಿ ಬೇಡ, ಜಾಸ್ತಿ ಮಾರ್ಜಿನ್ ಇಟ್ಟರೂ ರಿಂಕಲ್ಸ್ ಬಂದ್ಬಿಡುತ್ತೆ. ಮತ್ತು ಇವಾಗ ಆರ್ಮಲ್ಲು ಬ್ಯಾಕು ಫ್ರಂಟು ಏನು ಮಾರ್ಕ್ ಆಗಿಲ್ಲ, ಆರ್ಮಲ್ ಮಾತ್ರ ಮಾಡ್ಕೊಂಡ್ವಿ. ಆರ್ಮಲ್ ಕಟ್ ಮಾಡಿಬಿಟ್ಟು ಫ್ರಂಟು ಬ್ಯಾಕು ಮಾರ್ಕಿಂಗ್ ಮಾಡ್ತೀನಿ. ಇದಿಷ್ಟು ಕಟ್ ಮಾಡಿಕೊಂಡೆ. ಇದು ಶೋಲ್ಡರ್ ಕ್ಲೋಸ್ ನೆಕ್ಗೆ ಮತ್ತು ಕಲರ್ ನೆಕ್ಗೆ ಇಲ್ಲಿ ಸ್ವಲ್ಪ ಡೌನ್ ಬರುತ್ತೆ, ಇಲ್ಲಾಂದರೆ ಮೇಲೆ ಹಿಂಗೆ ಎತ್ಕೊಂಡ್ಬಿಡುತ್ತೆ. ಆ ಶೇಪ್ಗೆ ಎಷ್ಟು ಬೇಕು ಅಂತ ನೋಡಿ, ಎಷ್ಟು ಬೇಕು. ಇವಾಗ ಫ್ರಂಟ್ದು ಇದು ರೆಡಿ ಬರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ ಅಂದರೆ ಈ ಎಕ್ಸ್ಟ್ರಾ ಮಾರ್ಜಿನ್ ಬಂದ್ಬಿಟ್ಟು ಬ್ಯಾಕಲ್ಲಿ ನಾವು ಬಿಟ್ಕೊತೀವಿ ಎಕ್ಸ್ಟ್ರಾ, ಅದೇ ಅದಕ್ಕೆ ಮಾರ್ಜಿನ್ ಲೆಕ್ಕ ಬರುತ್ತೆ. ಫ್ರಂಟಲ್ಲಿ ಇಲ್ಲಿ ಮಾರ್ಜಿನ್ ಬಿಡಲ್ಲ, ಮಾರ್ಜಿನ್ ಮೇಲೇ ಕಟ್ ಮಾಡ್ತೀವಿ. ಈ ಮಾರ್ಜಿನ್ಗೂ ಬ್ಯಾಕ್ ಮಾರ್ಜಿನ್ಗೂ ಬ್ಯಾಕಲ್ಲಿ ಎಕ್ಸ್ಟ್ರಾ ಬಿಡ್ತೀವಿ. ಇವ್ರಿಗೆ ಒಂದು 3/4 ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕು ಕಾಲರ್ ನೆಕ್ಕಿಗೆ ನೋಡಿ. ಈ ಥರ ಈಗ ಇದನ್ನು ಕಟ್ ಮಾಡ್ಕೊತೀವಿ. ಇಲ್ಲಿ ಹೊಲಿಗೆ ಮಾರ್ಜಿನ್ ಬೇಕಾಗುತ್ತೆ, ಇಲ್ಲಾಂದರೆ ಹಿಂದ್ಗಡೆ ಕಾಲರ್ಗೆ ಕೆಳಗಡೆ ರಿಂಕಲ್ಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಶೇಪ್ ಕೊಡ್ತೀವಿ. ಇದು ಶೇಪ್ ತೆಗ್ದಿಲ್ಲ ಅಂದರೆ ಹಿಂದ್ಗಡೆ ಕಾಲರಲ್ಲಿ ಸ್ವಲ್ಪ ಹಿಂಗೆ ಬಟ್ಟೆ ಎಕ್ಸ್ಟ್ರಾ ಬರೋ ಥರ ಆಗಿಬಿಡುತ್ತೆ. ಇವಾಗ ಏನು ಮಾಡಬೇಕಂದ್ರೆ ಇದು ಹೊಲಿಯೋಕ್ಕೆ ಎಷ್ಟು ಬೇಕಾಗುತ್ತೆ ಇಷ್ಟು, ಅದಾದಮೇಲೆ ಇವಾಗ ಆರ್ಮಲ್ ಚೆಕ್ ಮಾಡ್ತಾರೆ ನೋಡಿ, ಕರೆಕ್ಟಾಗಿ ಬರ್ತಾಯಿದೆ. ಇವಾಗ ಫ್ರಂಟ್ ಶೇಪು ಕ್ಲೋಸ್ ನೆಕ್ಗೆ ಮತ್ತು ಕಾಲರ್ ನೆಕ್ಕಿಗೆ ಇದು ಹಿಂಗೆ ತಿರ್ಗೋಸ್ಕರ ಕಾಣಿಸ್ತಲ್ಲ. ಕ್ಲೋಸ್ ನೆಕ್ಗೆ ಕಲರ್ ನೆಕ್ಗೆ ಫ್ರಂಟ್ ಶೇಪ್ ಸ್ವಲ್ಪ ಜಾಸ್ತಿ ಬರುತ್ತೆ. ಅದು ಈ ಥರ 3/4 ಇಂಚ್ ಬರುತ್ತೆ, ಇದಕ್ಕಿಂತ ಜಾಸ್ತಿ ತೆಗಿಬಾರ್ದು. ಇಷ್ಟ ಆಯಿತು. ಅದಾದಮೇಲೆ ಇದು ಫ್ರಂಟು ಇಲ್ಲಿ 3 ಇಂಚ್ ಡೌನ್ ಮಾಡ್ಕೊಳ್ಳಿ. 3 ಇಂಚ್ ಡೌನ್ ಇದು ಮಾಡಿಕೊಂಡು ಇದು 3 ಇಂಚ್ ಇರುತ್ತೆ, ಆ 3 ಇಂಚ್ಗೆ ಸ್ಟ್ರೈಟಾಗಿ ಹಿಂಗೆ ಹಾಕ್ಕೊಂಡು ಮಾಡಿ ಟೋಟಲ್ 6.5 ಇಂಚ್ಗೆ ಹಿಂಗೆ ಸ್ವಲ್ಪ ಕ್ರಾಸ್ ತಗೊಳ್ಳಿ. ಇಲ್ಲಿ ಅಲ್ಲಿಂದ ಒಂದು 13ವರೆಗೆ ಇಲ್ಲಿಂದ ಇಲ್ಲಿಗೆ ಪೋಲಿ ಬಟನ್ ಬರುತ್ತೆ. ಇದು ವಿ ಶೇಪ್ ಓಪನ್ ಹಂಗೆ ಇರುತ್ತೆ. ಇದು ಹಿಂಗೆ ರೌಂಡ್ ಇಲ್ಲಿವರೆಗೂ ಕಲರ್ ಬರುತ್ತೆ. ಇದು ಸ್ವಲ್ಪ ಓಪನ್ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗ್ಸಿರುತ್ತೆ, ಪೋಲಿ ಬಟನ್ ಇರುತ್ತೆ. ಇದನ್ನ ರೌಂಡಾಗಿ ಹಿಂಗೆ ಕಟ್ ಮಾಡ್ಕೊಳ್ಳಿ. ಇದನ್ನು ಇದು ಇಷ್ಟು ಇದು ವಿ ನೆಕ್ಕು, ಇದು ಕಾಲರ್ ಇಲ್ಲಿ ಬಂದ್ಬಿಡುತ್ತೆ. ಈ ಥರ ಕಲರ್ ಬರುತ್ತೆ. ಈ ಥರ ಇಲ್ಲಿ ಕಲರು ಜಾಯಿನ್ ಆಗಿಬಿಡುತ್ತೆ. ಈ ಥರ ಇಲ್ಲಿ ವಿ ನೆಕ್ ಇಷ್ಟು ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಪೈಪಿಂಗ್ ಉಕ್ಸು ಓಪನ್ ಇರುತ್ತೆ. ಅದಕ್ಕೋಸ್ಕರ ಇದು ಸ್ವಲ್ಪ ಇನ್ನು ಖಾಲಿ ಜಸ್ಟ್ ಓಪನ್ ಮಾಡ್ತೀನಿ ಅಷ್ಟೇ. ಅದಕ್ಕೆ ಮಾರ್ಜಿನ್ ಮಾರ್ಜಿನ್ ಬರೋಷ್ಟರಲ್ಲಿ ಫಿಟ್ಟಿಂಗ್ ಕರೆಕ್ಟಾಗಿ ಬಂದ್ಬಿಡುತ್ತೆ. ಇದು ಲೈನಿಂಗ್ ಕಟಿಂಗ್ ಆಯಿತು. ಇವಾಗ ಅದು ಒರಿಜಿನಲ್ ಬಟ್ಟೆ ಇಲ್ಲಿದೆ. ಫ್ರಂಟ್ಗೆ ಈ ಥರ ಫ್ಲವರ್ಸ್ ಇದೆ, ಅದು ಫ್ರಂಟ್ ಲೈನ್, ಇದು ಫ್ರಂಟ್ ಬರುತ್ತೆ.
ಸ್ಲೀವ್ಸ್ 3/4 ಇದೆ, ಅದಕ್ಕೆ ಬ್ಯಾಕಲ್ಲಿ ಮಿಕ್ಕಿರೋ ಬಟ್ಟೆನ ಜಾಯಿಂಟಾಗಿ ಕಟ್ ಮಾಡ್ಕೋಬೇಕು. ಫ್ರಂಟಲ್ಲಿ ಅದೇ ಸೇಮ್ ರೆಡಿ ಬರುತ್ತೆ. ಫ್ರಂಟಲ್ಲಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೊತೀವಿ. ಬ್ಯಾಕಲ್ಲಿ ಸ್ವಲ್ಪ ಸೈಡ್ಗೆ ಹಾಕ್ಕೊಂಡು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಕ್ಕೆ ಬಟ್ಟೆ ಉಳಿಸ್ಕೊತೀವಿ. ಅದಕ್ಕೆ ಜಾಯಿಂಟ್ ಹಾಕೋಕ್ಕೆ ಫ್ರಂಟಲ್ಲಿ ಸೈಡಲ್ಲಿ ಉಳಿಯೋದನ್ನು ಎತ್ಕೊತೀವಿ, ಇಲ್ಲ ಅದರಲ್ಲೇ ಸೈಡಲ್ಲಿ ಉಳಿಯೋದು ಎತ್ಕೊತೀವಿ. ಇವಾಗ ತೋರಿಸ್ತೀನಿ ಯಾವ ಥರ ಅಂತ ಐರನ್ ಮಾಡ್ತಾಯಿದ್ದೀನಿ. ಈ ಥರ ಸ್ಟೀಮರ್ ಇಟ್ಕೊಂಡ್ರೆ ನೀರು ಬರೋದ್ರಿಂದ ಅವೇ ಬೇಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಥರ ಸೆಂಟ್ರಲ್ ಫೋನ್ ಮಾಡಿ ಲೆಂತ್ ಎಷ್ಟು ಬರುತ್ತೆ? ಇದು 42 ಬರುತ್ತೆ, ಅದು 42ನೇ ಬರುತ್ತೆ. ಅದು ಇವಾಗ ಬ್ಯಾಕು ಫ್ರಂಟು ಡೈರೆಕ್ಟಾಗಿ ಸೆಂಟ್ರಿಗೆ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀವಿ. ಸುಮ್ಮನೆ ರೆಡಿಮೇಡ್ ಅವರು ಈ ಥರ ಕೆಳಗಡೆ ಬ್ಯಾಕ್ ಸೈಡ್ಗೆ ಫೋಲ್ಡಿಂಗ್ ಬಿಟ್ಟಿರ್ತಾರೆ. ನಾವು ಮತ್ತೆ ಅದೇ ಫೋಲ್ಡಿಂಗ್ ಸರಿ ಬರಲ್ಲ, ಅದಕ್ಕೆ ಬಿಚ್ಚಿಬಿಟ್ಟು ನಮ್ಮ ಸ್ಟೈಲಲ್ಲಿ ನಾವು ಫೋಲ್ಡಿಂಗ್ ಮಾಡಬೇಕು. ಜೈಂಟ್ ಮೊನ್ನೆ ತೋರಿಸ್ಕೊಟ್ನಲ್ಲ ಮೇಡಮ್, ಹಂಗಾಗಿ ಕ್ರಾಸು ಐರನ್ ಆಯಿತು. ಇವಾಗ ಈ ಫ್ಲವರ್ಸ್ ನೋಡಬೇಕು, ಇದೆಲ್ಲ ಮೇಲ್ ಬರ್ತಾ ಇದೆ, ಹಂಗಂದರೆ ಇದು ಡೌಟ್ ಬರಬೇಕು, ಈ ಕಡೆ ಮೇಲ್ ಬರುತ್ತೆ. ಫ್ಲವರ್ಸು ಒನ್ ವೇಸು ಇದು ನೀಟಾಗಿ ನೋಡ್ಕೋಬೇಕು. ಇದು ಬ್ಯಾಕ್ ಆಗಿರೋದ್ರಿಂದ ಇದನ್ನೇನು ಮಾಡ್ತೀನಿ ಅಂದರೆ ಇನ್ನು ಸ್ಲೀವ್ಸಿಗೆ ಬಟ್ಟೆ ಬೇಕಲ್ಲ, ಮಿಕ್ಕುತ್ತೇನ ಇದರಲ್ಲೇ ಮಿಕ್ಸ್ಕೋಬೇಕು ನಾವು. ಮಿಕ್ತಾ ಇದೆ, ಇನ್ನು ಸ್ವಲ್ಪ ಮುಂದೆ ತಗೊಳ್ಳೋಣ. ಇವಾಗ ಸಾಕಾಗ್ತಾ ಇದೆ. ಆ ಮಿಕ್ಕಿರೋ ಬಟ್ಟೆಯಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊತೀವಿ. ಆಯಿತು. ಇವಾಗ ಫ್ರಂಟು ಬ್ಯಾಕು, ಅದು ಒರಿಜಿನಲ್ ಫ್ರಂಟ್ ಬ್ಯಾಕ್ ಒಟ್ಟಿಗೆ ಇಟ್ಕೊಂತೀವಿ, ಲೈನಿಂಗು ಒಂದ್ಸರಿ ಇಟ್ಕೊತೀವಿ. ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊತೀವಿ. ಈ ಥರ ಇದು ಮಾಮೂಲಿ ಸ್ಟ್ರೈಟ್ ಬಾಟಮು, ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಅದಕ್ಕೆ ಬಾಟಮ್ ತೋರಿಸಿಲ್ಲ. ಫ್ರಂಟಿದು ಇಷ್ಟು ಬಿಕ್ಕಿದೆ ಪೀಸು, ಬ್ಯಾಕ್ದು ಒಂದು ಕಡೆಯಿಂದ ಹಾಕ್ಕೊಂಡು ಅದನ್ನು ಇಷ್ಟು ಮಿಕ್ಸಿದ್ದೀವಿ. ಇದರಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ತೀವಿ. ಸ್ಲೀವ್ ಲೆಂತ್ ಎಷ್ಟಿದೆ? 14 ಇದೆ. 15 ಫೋಲ್ಡಿಂಗ್ ಎಲ್ಲ ಸೇರಿ ಬರುತ್ತೆ. ಓಕೆ, ಥರ ಕಟ್ ಮಾಡಿಕೊಂಡೆ. ಮತ್ತು ನೋಡಿ ಇದರಲ್ಲೂ ಅಷ್ಟೇ, ಈ ಫ್ಲವರಿಂಗ್ ಮೇಲೆ ಹೋಗ್ತಾಯಿದೆ, ಇದರಲ್ಲಿ ಮೇಲೆ ನೋಡಿ ಹಿಂಗೆ ಒಂದು ನೋಡ್ಕೋಬೇಕು.
ಮತ್ತು ಇದರಲ್ಲಿ ಜೈಂಟಿಗೆ ಪೀಸ್ ಹಚ್ಕೋಬೇಕು. ಇದು ಮೇಲೆ ಹೋಗ್ತಾ ಇದೆ. ಮತ್ತು ಎಲ್ಲ 4 ಪೀಸು ಒಂದೇ ಥರ ಇರಬೇಕು. ಆ ಥರ ನೋಡಿಕೊಂಡು ಇದಕ್ಕೆ ಜೈಂಟ್ ಹಾಕ್ಕೊತೀನಿ. ನೋಡಿ ಈ ಥರ ಜೈಂಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ಲೀವ್ಸು ಒಂದು 2 ಫ್ಲವರ್ ಒಂದೇ ಥರ ಮೇಲಕ್ಕೆ ಹೋಗ್ತಾ ಇದೆ. ಅದು ಹೆಚ್ಚು ಕಮ್ಮಿ ಆದರೆ ಸರಿ ಹೋಗಿಲ್ಲ. ಜೈಂಟ್ ಹಾಕಿರೋದು ಬ್ಯಾಕ್ ಸೈಡ್ ಬರಬೇಕು, ಇದು ಫ್ರಂಟಿಗೆ ಬರೋ ಥರ ಕಟ್ ಮಾಡ್ಕೋಬೇಕು. ಎರಡು ಇಟ್ಕೊಂಡು ಐರನ್ ಮಾಡ್ಕೊಬೇಕು. ಈ ಥರ ಇಟ್ಕೊಂಡಿದ್ದೀನಿ. ಮಾಮೂಲಿ ಕಟ್ ಮಾಡೋಕ್ಕೆ ಹೊಲಿಯಕ್ಕೆ ಮಾರ್ಜಿನ್ ತಗೊಂಡಿದ್ದೀನಿ. 14 ಅಂದರೆ 14.25 ಸ್ಲೀವ್ ಲೆಂತು. 6 ಇಂಚಿಗೆ ಮೇಲ್ಗಡೆ ಹೊಲಿಯೋಕ್ಕೆ ನಾರ್ಮಲ್ ಡೌನ್ 4 ಇಂಚ್ ತಗೊಳ್ಳಿ. ಇದು 14.25 ಮಾರ್ಜಿನ್ 4.25. ಸ್ಲೀವ್ ರೆಂಡ್ 11 ಇದೆ, ಕೆಳಗಡೆ 11 ಇಂಚ್ ಸೇಮು. 17.25 ಇದೆ. 17 ಇಂಚ್ ಇಟ್ಕೊಳ್ಳಿ. 1/4 ಇಂಚು ಶೇಪ್ ತೆಗೆದಾಗ ಅದು ಎಕ್ಸ್ಪೆಂಡ್ ಸ್ವಲ್ಪ ಶೇಪಲ್ಲಿ ಅಡ್ಜಸ್ಟ್ ಆಗುತ್ತದೆ. ಇದು ಹೊಲಿಯೋಕ್ಕೆ ಮಾರ್ಜಿನ್ನು. ಈ ಥರ ಓಪನ್ ಮಾಡಿ ಇದು ಫ್ರಂಟ್ ಶೇಪ್ ತೊಗೊತೀನಿ ನಾನು ಫಸ್ಟ್ ಯಾವಾಗೂ. ಈ ಥರ ಎಸ್ ಶೇಪಲ್ಲಿ ನೀಟಾಗಿ ಬರಬೇಕು. ಅದಾದಮೇಲೆ ಇದನ್ನ ಫ್ರಂಟ್ನ ಹಿಂಗೆ ಇಟ್ಕೊಂಡು ಬ್ಯಾಕ್ ಶೇಪ್ ತೊಗೊತೀನಿ. 15 ಇಂಚು ಡಿಫ್ರೆನ್ಸ್ ಬರಬೇಕಷ್ಟೆ. ಈ ಥರ ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೆಲ್ಲ ರೆಡಿ ಆದಮೇಲೆ ಯಾವ ಥರ ಬಂದಿದೆ ಅನ್ನೋದು ತೋರಿಸ್ಕೊಡ್ತೀನಿ.